ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೈಟೆಕ್ ಸ್ಪರ್ಶ ನೀಡಿದ್ರೂ ಕೂಡ ಸಿಬ್ಬಂದಿಯ ಬೇಜವಾಬ್ದಾರಿತನದಿಂದ ಅದು ಜನಸಾಮಾನ್ಯರಿಗೆ ತಲುಪೋದೇ ಇಲ್ಲ. ನೆಲಮಂಗಲ ತಾಲೂಕು ಆಸ್ಪತ್ರೆಯ ಒಂದು ವರದಿ ಇಲ್ಲಿದೆ ನೋಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳೊಂದಿಗೆ ಸಿಬ್ಬಂದಿ ಛಲಾಟ. ಯಾವಾಗ ನೋಡಿದ್ರೂ ಕ್ಲೋಸ್ ಇರುತ್ತೆ HIV ICTC ಸೆಂಟರ್. ಯೂರಿನ್ ಟೆಸ್ಟ್ಗೆ ಮೆಡಿಕಲ್ ಕಪ್ ಬದಲು ಪೇಪರ್ ಕಪ್ ಬಳಕೆ. ನೆಲಮಂಗಲ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ HIV ಸೋಂಕಿನ ರೋಗಿಗಳಿಗೆ ಅಂತಾನೆ ವಿಶೇಷವಾಗಿ HIV ICTC ಸೆಂಟರ್ ತೆರೆಯಲಾಗಿದೆ. ಆದರೆ ಈ ಸೆಂಟರ್ ಈಗ ಕೇವಲ ನೆಪಕ್ಕೆ ಮಾತ್ರ ಇದೆ ಎಂಬ ಸ್ಥಿತಿಗೆ ತಲುಪಿದೆ. ಈ HIV ICTC ಸೆಂಟರ್ ದಿನದಲ್ಲಿ ಕೆಲವು ಹೊತ್ತು ಮಾತ್ರ ಓಪನ್ ಇರುತ್ತೆ. ಉಳಿದ ಸಮಯದಲ್ಲಿ ಯಾವಾಗ ನೋಡಿದ್ರೂ ಇಲ್ಲಿ ಬೀಗ ಜಡಿಯಲಾಗಿರುತ್ತೆ. ದೂರದ ಊರುಗಳಿಂದ ಇಲ್ಲಿಗೆ ಔಷಧಿ ಕೊಳ್ಳಲು ಬರುವ ಬಡ ರೋಗಿಗಳು ದಿನವಿಡೀ ಕಾದು ಬೇಸತ್ತು ಕೊನೆಗೆ ಕಣ್ಣೀರು ಹಾಕುತ್ತಾ ವಾಪಸ್ ಹೋಗ್ತಿರೋದು ಇಲ್ಲಿ ನಿತ್ಯದ ಕಾಯಕವಾಗಿದೆ. ಟ್ಯಾಬ್ಲೆಟ್ ತಗೊಂಡ್ರಿ HIV 9 ಗಂಟೆ ಇದ್ದೆ ಸರ್. ಬೆಳಗ್ಗೆ 9 ಗಂಟೆಗೆ ನೋಡ್ತೀರಾ? ಟೈಮ್ ಇವಾಗ ಎಷ್ಟು? 12 ಗಂಟೆ. ಇನ್ನೂ ಬಂದಿರಾ? ಸಿರಾ ಹಾಸ್ಪಿಟ್ಲ್ ಇದೆ. ಇಲ್ಲಿ ಇದೊಂದು ತಿಂಗಳು ಟ್ರಾನ್ಸ್ಫರ್ ಅಂತ ಬಂದಿದ್ದೀನಿ. ಇನ್ನ ಇವರಿಗೆ ಇನ್ನ ಬಾಗಿಲು ಬಂದಿಲ್ಲ. ಯಾರು ಬಂದಿಲ್ಲ ಸರ್. ಇನ್ನು ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ನಡೆದಿರುವ ಮತ್ತೊಂದು ಎಡವಟ್ಟು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಇಲ್ಲಿ ಮೂತ್ರ ಪರೀಕ್ಷೆ ಮಾಡಲು ವೈದ್ಯಕೀಯ ಕಪ್ ಬಳಸುವ ಬದಲು ಟೀ ಕುಡಿಯುವ ಪೇಪರ್ ಕಪ್ಗಳನ್ನು ಬಳಕೆ ಮಾಡಲಾಗುತ್ತಿದೆ. ಲ್ಯಾಬ್ ಸಿಬ್ಬಂದಿಗಳು ತಮ್ಮ ಪರಮ ಬೇಜವಾಬ್ದಾರಿತನದಿಂದ ಮೂತ್ರದ ಸ್ಯಾಂಪಲ್ಗೆ ಪೇಪರ್ ಕಪ್ ಬಳಕೆ ಮಾಡ್ತಿದ್ದಾರೆ. ಈ ಪೇಪರ್ ಕಪ್ ಬಳಕೆಯಿಂದ ರೋಗ ಹರಡುವಿಕೆ ಹೆಚ್ಚಾಗುವ ಜೊತೆಗೆ ರೋಗಿಗಳ ಯೂರಿನ್ ಮಾದರಿ ಕೂಡ ಕಲುಷಿತಗೊಂಡು ತಪ್ಪು ವರದಿ ಬರುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಇದ್ಯಾವುದರ ಬಗ್ಗೆಯೂ ತಲೆಕೆಡಿಸಿಕೊಳ್ಳದ ಸಿಬ್ಬಂದಿ ಬಡ ರೋಗಿಗಳ ಆರೋಗ್ಯದ ಜೊತೆ ಆಟ ಆಡ್ತಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಇರುವಂತಹ ಒಂದು ಮಾರ್ಗಸೂಚಿಗಳ ಪ್ರಕಾರ ಪೇಪರ್ ಲೋಟ ಬಳಸೋ ತರ ಇಲ್ಲ. ಯಾವ ಟೆಸ್ಟ್ಗೂ ಪೇಪರ್ ಲೋಟ ಬಳಸೋ ತರ ಇಲ್ಲ. ಇದ್ರ ಬಗ್ಗೆ ನಾನು ಎನ್ಕ್ವೈರಿಗೆ ಈಗಾಗಲೇ ಆರ್ಡರ್ ಮಾಡಿಟ್ಟಿದ್ದೀನಿ. ಅದು ರಿಪೋರ್ಟ್ ಬಂದ ತಕ್ಷಣ ನಾನು ಯಾರ ಮೇಲೆ ಏನೇನು ಕ್ರಮ ತಗೊಬೇಕು ಇಲಾಖೆಯಲ್ಲಿ ನಾನು ತಗೊಳ್ತೀನಿ. ಇಲ್ಲ, ಹಣ ಉಳಿಸೋದು ಅಂತೇಳಿ ನಮ್ಮಲ್ಲಿ ಯಾವುದೋ ಒಂದು ಗೈಡ್ಲೈನ್ಸ್ ಇಲ್ಲ, ಯಾವುದೋ ಒಂದು ಆರ್ಡ್ರು ಇಲ್ಲ. ಅದನ್ನು ಎನ್ಕ್ವೈರಿ ಆದಮೇಲೆ ಅದನ್ನು ಅದ್ರ ಬಗ್ಗೆ ಕ್ರಮ ತಗೋಬೋದು. ನಿಮಗೆ ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಒದಗಿಸಬಹುದು. ಸರ್ಕಾರ ಕಲ್ಪಿಸಿರುವ ಸವಲತ್ತುಗಳು ಮತ್ತು ಉಚಿತ ಔಷಧಿಗಳು ಬಡ ರೋಗಿಗಳಿಗೆ ಸರಿಯಾದ ಸಮಯಕ್ಕೆ ತಲುಪಬೇಕಿದೆ. ಹಾಗಾದಾಗಲೇ ಸರ್ಕಾರಿ ಆಸ್ಪತ್ರೆಗಳ ಮೇಲಿರುವ ಸಾರ್ವಜನಿಕರ ಭರವಸೆ ಮತ್ತು ನಂಬಿಕೆ ಮತ್ತಷ್ಟು ಹೆಚ್ಚಾಗಲು ಸಾಧ್ಯ. ಇನ್ನಾದರೂ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೆಲಮಂಗಲ ಆಸ್ಪತ್ರೆಯ ಈ ಅವಾಂತರಕ್ಕೆ ಬ್ರೇಕ್ ಹಾಕ್ತಾರಾ ಅಂತ ಕಾದು ನೋಡಬೇಕಿದೆ. ಮೂರ್ತಿ, ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.